ನಮಸ್ಕಾರ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಮಾರಮ್ಮನ ನೋಡೋಕ್ಕೋಸ್ಕರ ಹೋಗ್ತಿದ್ದೀನಿ. ಮಾರಮ್ಮನ ದರ್ಶನ ತಗೊಳ್ಳೋಕ್ಕೆ ಸುಮಾರು ಇವಾಗ 5:23 ಆಗಿದೆ. ಬನ್ನಿ ಹೋಗೋಣ. ದೇವಸ್ಥಾನ ಎಷ್ಟೊತ್ತಿಗೆ ರೀಚ್ ಆಗ್ತೀನೋ ಗೊತ್ತಿಲ್ಲ. ಅಮ್ಮನ ದರ್ಶನ ತಗೊಳ್ಳೋಣ. ಫ್ರೆಂಡ್ಸ್, ಈಗ ಹೋಗೋಣ. ನೋಡೋಣ. ಇವಾಗ ಯಾರು ನಂಗೆ ಚೆನ್ನಾಗಿ ಕಾಣ್ತಾ ಇಲ್ಲ ಅಷ್ಟೆಲ್ಲ. ಅಮ್ಮನ ಗುಡಿ ಹತ್ರ ಎಷ್ಟು ಜನ ಇದ್ದಾರೋ ಗೊತ್ತಿಲ್ಲ. ನಮ್ಗೆ ದರ್ಶನ ಎಷ್ಟೊತ್ತಿಗೆ ಸಿಗುತ್ತೋ ಅನ್ನೋದು ಒಂದು ಐಡಿಯಾನೂ ಇಲ್ಲ. ನೋಡೋಣ ಎಷ್ಟೊತ್ತಾಗತ್ತೆ ಅಂತ. ಇನ್ನೂ ಹೋಗಬೇಕಾದ್ರೆ ಇಷ್ಟೇ ಕತ್ಲಲ್ಲಿತ್ತು. ನೀವು ನೋಡ್ತಾ ಇದ್ರಲ್ಲ, ಇಷ್ಟು ಕತ್ಲಾಗಿತ್ತು. ನನ್ನ ಜೊತೆಗೆ ನನ್ನ ತಂಗಿ ಕೂಡ ಮಾಡ್ತಾ ಇದ್ದಾಳೆ. ಬಿಕಾಸ್ ಅವಳು ಕೂಡ ಸೇವೆ ಸಲ್ಲಿಸ್ತಾ ಇದ್ದಾಳೆ ದೇವಸ್ಥಾನಕ್ಕೆ. ಹಾಗಾಗಿ ಅವಳು ಹೇಳಿರೋ ಪ್ರಕಾರ ಇಷ್ಟು ದಿನ ಹೋಗ್ತಾ ಇರಲಿಲ್ಲಾಗಿತ್ತಂತೆ. ಬಟ್ ಇವತ್ತು ತುಂಬ ಜಾಸ್ತಿ ಜನ ಓಡಾಡ್ತಾ ಇದ್ದಾರೆ ಅಂತ. ಗೊತ್ತಿಲ್ಲ ದೇವಸ್ಥಾನದಲ್ಲಿ ಜನ ಜಾಸ್ತಿ ಇದ್ದಾರೋ ಇಲ್ವೋ ಅಂತ. ಬನ್ನಿ ಈಗ ಹೋಗೋಣ, ನೋಡೋಣ ಎಷ್ಟು ಜನ ಇದ್ದಾರಂತ. ಇನ್ನು ಹೋಗ್ತಾ ಅನಿಸಿದ್ವಂತೆ ಯಾವಾಗ ನಮಗೆ ದೇವಸ್ಥಾನಕ್ಕೆ ಬಂದು ರೀಚ್ ಆಗ್ತೀವೋ, ಯಾವಾಗ ದೇವ್ರನ್ನ ನೋಡ್ತೀವೋ ಅಂತ. ಅಷ್ಟು ಹುಮ್ಮಸ್ಸಿತ್ತು ಅಂತಲೇ ಹೇಳ್ಬೋದು. ಇನ್ನು ದೇವಸ್ಥಾನದ ಎದುರುಗಡೆ ಬಂದಿದ್ದೀನಿ. ನೀವು ನೋಡ್ತಾ ಇದ್ರೆ ಎಲ್ಲ ಅಂಗಡಿ, ಎಲ್ಲ ಸ್ಟಾಲ್ಸ್ ಕೂಡ ಕ್ಲೋಸ್ ಮಾಡಾಕಿದ್ರು. ಏನಿಲ್ಲ ಅಂದರೂ ಬರೀ ಹಣ್ಕಾಯಿ ಅಂಗಡಿ, ಹೂವಿನ ಅಂಗಡಿ ಮಾತ್ರ ಓಪನ್ ಇತ್ತು. ಸೊ ಬನ್ನಿ ಒಳಗಡೆ ಹೋಗೋಣ, ಎಷ್ಟು ಜನ ಇದ್ದಾರೆ ಅಂತ ನೋಡೋಣ. ಹಾಗೆ ಹಣ್ಕಾಯಿನೂ ಕೂಡ ತೊಗೊಳ್ಳೋಣ. ಅಂದರೆ ಚಿಕ್ಕಮ್ಮ ಕೂಡ 2 ಸೀರೆ ಹಾಗೆ ಉಡಿ ತೊಗೋಬೇಕಂತ ಇದ್ದರು. ನಾನು ಕೂಡ 2 ಹಣ್ಕಾಯಿ ತೊಗೋಬೇಕಿತ್ತು. ಹಾಗಾಗಿ ಹೋಗ್ತಾ ಇದ್ದೀವಿ. ಇನ್ನು ನೀವಿಲ್ಲಿ ನೋಡ್ತಾ ಇದ್ದೀರ ಎಷ್ಟು ಜನ ಇದ್ದಾರೆ ಅಂತ. ಜನ ಸಿಕ್ಕಾಪಟ್ಟೆ ಇದ್ದರು. ಅದರೊಳಗೂ ನನ್ನ ತಂಗಿ ಹೇಳಿದ ಪ್ರಕಾರ ಅಂದರೆ ಆ ಲೆಕ್ಕಕ್ಕೆ ಮಂಗಳವಾರ ತುಂಬ ಜನ ಇರ್ತಾರೆ ಅಂದ್ಕೊಂಡು, ಬಟ್ ಕಮ್ಮಿ ಇದ್ದರು ಜನ. ಆ ಲೆಕ್ಕಕ್ಕೆ ಸ್ವಲ್ಪ ಬೆಟರ್ ಇದ್ದರು. ಸೊ ದರ್ಶನ ಎಲ್ಲ ತೊಗೋಬೇಕನ್ನೋದ್ರಿಂದ ಮುಂಚೆ ನಾವು ಹಣ್ಕಾಯಿ ಮಾಡಿಸ್ಬೇಕಿತ್ತು. ಹಾಗಾಗಿ ಹಣ್ಕಾಯಿ ಅಂಗಡಿಗೆ ಬಂದ್ವಿ. ಸೊ ಬನ್ನಿ ಈಗ ಹಣ್ಕಾಯಿ ತೊಗೊಂಡು ದರ್ಶನಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗೋಣ. ಬನ್ನಿ. ಇನ್ನು ಇದನ್ನು ಬೇವು ಕಟ್ಟೋದು ಅಂತ ಹೇಳ್ತಾರೆ. ಅಂದರೆ ಭಕ್ತಾದಿಗಳು ಅವ್ರ ಇಚ್ಛೆ ಏನಾದರೂ ಪೂರೈಕೆ ಆಗಬೇಕು ಅಂದಾಗ ಅಮ್ಮನ ಹತ್ರ ಹರಕೆ ಸಲ್ಲಿಸ್ತಾರೆ. ಅದ್ರ ಬಗ್ಗೆ ತೋರಿಸ್ತೀನಿ ಹೇಗೆ ಕಟ್ತಾರೆ ಅಂತೆಲ್ಲ ಇನ್ ಡೀಟೇಲ್ ಆಗಿ ಮುಂದೆ. ಬನ್ನಿ ಈಗ ದರ್ಶನಕ್ಕೆ ಹೋಗೋಣ. ಇನ್ನು ಹಣ್ಕಾಯಿ ಕೌಂಟ್ರಿಗೆ ಹೋಗೋಣ. ನಾನು ಮುಂಚೆನೇ ಚೀಟಿ ಮಾಡಿಸಿದ್ದೆ. ಸೊ ನನ್ನ ಹತ್ರ 2 ಕಾಯಿ ಇದೆ. ಸೊ ಇವಾಗ ಹಣ್ಕಾಯಿ ಮಾಡಿಸೋಣ. ಇದೇ ಚೀಟಿ ತೊಗೊಂಡು ಒಂದು ಚೀಟಿ ಮೇಲೆ 2ರಿಂದ 3 ಕಾಯಿ ಹಣ್ಕಾಯಿ ಮಾಡಿಸ್ಬೋದು, ತೊಂದರೆ ಇಲ್ಲ. ಯಾಕಂದ್ರೆ ನಾನು 2 ಕಾಯಿನೂ ಮಾಡಿಸಿದ್ದೆ ಹಣ್ಕಾಯಿನ. ಇನ್ನು ಬನ್ನಿ ಹಣ್ಕಾಯಿ ಮಾಡಿಸೋಣ. ಇನ್ನು ಉಡಿಗೆ ಹೂವು ಎಲ್ಲ ತೊಗೊಂಡು ನಂತರ ನಾನು ತೋರಿಸ್ತಾ ಇರೋದು ದೇವಸ್ಥಾನ. ನೋಡ್ತಾ ಇದ್ದಾರೆ ಎಂಟ್ರೆನ್ಸು ಎಷ್ಟು ಜನ ಇದ್ದಾರೆ ಅಂತ. ಈಗ ನಾವು ಕೂಡ ಲೈನಿಗೆ ಹೋಗಬೇಕು. ಬನ್ನಿ ಹೋಗೋಣ, ಹೇಗಾಗತ್ತೆ ಅಂತ ತೋರಿಸ್ತೀನಿ. ಜನ ಸಿಕ್ಕಾಪಟ್ಟಿದ್ದಾರೆ ಇಲ್ವಾ ಅಂತ. ಇಲ್ಲೇನು ಲೈನ್ ಕಾಣ್ತಾ ಇಲ್ಲ. ಇನ್ನು ಒಳಗಡೆ ಹೋಗ್ತಾ ಎಷ್ಟು ಜನ ಇದ್ದಾರೆ ಅಂತ ನೋಡಬೇಕು. ಇನ್ನು ಒಳಗಡೆ ಹೋಗ್ತಾ ಎಷ್ಟು ದೊಡ್ಡ ಲೈನ್ ಅಂತ ನೀವು ನೋಡ್ತಾ ಇದ್ದೀರಾ. ತುಂಬ ಈಸಿಯಾಗಿ ಹೋಗಿದ್ವಿ. ನಾವೆಲ್ಲೋ ಮಂಗಳವಾರ ತುಂಬ ಕಷ್ಟ ಆಗುತ್ತೆ, ಲೈನ್ ತುಂಬ ದೊಡ್ಡ ಇರುತ್ತೆ ಅಂದ್ಕೊಂಡ್ವಿ. ಬಟ್ ತುಂಬ ಸುಲಭವಾಗಾಯಿತು. ಈಗ ನಾವು ಹೋಗ್ತಾ ಇರೋದು ದೇವಸ್ಥಾನದ ಕಡೆಗೆ. ತೋರಿಸ್ತೀನಿ ಎಷ್ಟು ಜನ ಇದ್ದಾರೆ, ಹೇಗಾಗತ್ತೆ ಪ್ರತಿಯೊಂದು. ಬನ್ನಿ ನನ್ನ ಜೊತೆಗೆ ನೀವು ಕೂಡ ದರ್ಶನ ತಗೊಳ್ಳಿ. ನೀವೇನಾದರೂ ಸಿರ್ಸಿ ಜಾತ್ರೆಗೆ ಬಂದಿದ್ದೀರಾ, ಅಮ್ಮನ ನೋಡಿದ್ದೀರಾ ಅಂದರೆ ತಪ್ಪದೆ ಕಮೆಂಟ್ ಹಾಕಿ.
ಇನ್ನು ಬೇವು ಕಟ್ಟೋದು ಹೇಗೆ, ಹಾಗೆ ಒಬ್ಬರು ಬೇವು ಕಟ್ಟೋರ್ದು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಡೀಟೇಲ್ಡ್ ವಿಡಿಯೋ ಈ ವಿಡಿಯೋದಲ್ಲಿದೆ. ಸೊ ನೋಡಿ ಹೇಗಿದೆ ಅಂತ ಹೇಳಿ. ಸೊ ಇಲ್ಲಿಗೆ ನನ್ನ ಇವತ್ತಿನ ವ್ಲಾಗ್ ಕಂಪ್ಲೀಟ್ ಆಗಿದೆ. ನನ್ನ ಜೊತೆಗೆ ನೀವು ದರ್ಶನ ತೊಗೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.